ಇವತ್ತಿನ ಒಂದು ಡೇ ಇನ್ ಬೀದರ್. ಇದು ರಿಂಕು ಪಂಜಾಬಿ ರೆಸ್ಟೋರೆಂಟ್. ಸೊ ಊಟ ಮಾಡ್ತೀವಿ. ಇಲ್ಲಿ ಬಂದಿದೆ ಕಟ್ ಮಿರ್ಚಿ, ತುಂಬ ಚೆನ್ನಾಗಿರೋದು. ಒಳಗಡೆ ಕೋವಾ ಹಾಕಿ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಟ್ಟಿದೆ, ಮೊದಲಿನ ಥರ ಇಲ್ಲ ಇವಾಗ. Hey guys, welcome back to my channel. This is Priyanka and ನಮ್ಮ ಟ್ರಿಪ್ನ ಸೆಕೆಂಡ್ ಡೇ. ಫಸ್ಟ್ ಟೈಮ್ ನೋಡಿದ್ದೀರಾ, ಹೈದ್ರಾಬಾದ್ಗೆ ಹೋಗಿದ್ವಿ. ಇದರಲ್ಲಿ ಇವಾಗ ರೀಸೆಂಟಾಗಿ ಟೆಂಪಲ್ ಓಪನ್ ಆಗಿರೋದು ಗುಪ್ತೇಶ್ವರ ಪದ್ಮನಾಭ ಟೆಂಪಲ್ ಅಂತ ಇಲ್ಲಿ. ಸೊ ಇದು ಕೈಂಡ್ ಆಫ್ ಔಟ್ಸ್ಕರ್ಟ್ಸ್. ನಮ್ಮಮ್ಮ ಹೋಗ್ತಿರೋದ್ರಲ್ಲಿ. ಸೊ ಇದು ಹಿಂದೂ ಒಂದು ಕಥೆ ಇದೆ. ಸೊ ಇದು ನೋಡೋಕ್ಕೆ ಇದು ಹೊಸ ಟೆಂಪಲ್ ಇವಾಗ ಕಟ್ಸೋದು, ಬಟ್ ಮೇನ್ ಟೆಂಪಲ್ ಬಂದುಬಿಟ್ಟು ಅಲ್ಲಿರೋದು. ಸೊ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ್ಯಂಡ್ ಎಲ್ಲರೂ ಅಲ್ಲಿ ಕ್ಯೂವಲ್ಲಿ ವೆಯ್ಟ್ ಮಾಡ್ತಾರೆ ದರ್ಶನಗೋಸ್ಕರ. ನಮ್ಮಮ್ಮ ಆಲ್ರೆಡಿ ಹೋಗಿದೆ, ಮತ್ತೆ ಹೋಗಿ ಬರ್ತಾ ಇದೆ ನನ್ನ ಹಸ್ಬೆಂಡ್ಗೋಸ್ಕರ. ಇಲ್ಲಿ ಹೆಂಗೆ ಕಾಣ್ತಾರಲ್ಲ ಗೋಪುರ, ಅದೇ ಮೇನ್ ಟೆಂಪಲ್. ಕುಂಕುಮ ಹಚ್ಕೊಂಡಿಲ್ವಾ? ಹೇಗಿತ್ತು ದರ್ಶನ? ನೋಡ್ದಿ ಒಳಗ ಹೆಂಗದ ಮೂರ್ತಿ? ಸೂಪರ್ ಅದ. ನಾರಾಯಣ ದರ್ಶನ ಆಯ್ತು ಇವತ್ತು. ಖುಷಿನಾ? ಇವಾಗ ನಾವು ಬಂದಿರೋದು ಗುರುದ್ವಾರಾಗೆ. ಆ್ಯಂಡ್ ಇವಾಗ ಬಂದಿರೋ ರೆಸ್ಟೋರೆಂಟ್ ಬಂದುಬಿಟ್ಟು ರಿಂಕು ಪಂಜಾಬಿ ರೆಸ್ಟೋರೆಂಟ್. ಸೊ ಊಟ ಮಾಡ್ತೀವಿ, ಆರಾಮ ಸ್ವಲ್ಪ ಬ್ರೇಕ್ ತೊಗೊಂಡು ಆಮೇಲೆ ಗುರುದ್ವಾರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಏನು ಆರ್ಡರ್ ಮಾಡ್ತೀವಿ, ಏನು ತಿಂತೀವಿ ಅಂತ ನಿಮಗೆ ತೋರಿಸ್ತೀನಿ. ನಾನು ತುಂಬ ದಿವಸ ಆದಮೇಲೆ ಇಲ್ಲಿ ಬಂದಿರೋದು ನಾನು. ಸೊ ಅವಾಗಿಂದ ಆಗಿ ಮಾಡ್ತಾ ಇದ್ದಾವೆ ಏನು ಆರ್ಡರ್ ಮಾಡೋಣ ಅಂತ. ಕೊನೆಗೆ ಆರ್ಡರ್ ಮಾಡಿದ್ದು 3 ವೆರೈಟೀಸ್ ಆಫ್ ಪದಾರ್ಥ, ಆಮೇಲೆ ಕಟ್ ಮಿರ್ಚಿ. ರೆಸ್ಟೋರೆಂಟ್ ನೋಡೋಕ್ಕೆ ಈ ಥರ ಇದೆ ನೋಡಿ. ಖಟ್ಟ ಚಟ್ನಿ ಅಂತ ಕೊಟ್ಟಿದ್ದಾರೆ ಮಿರ್ಚಿ ಬಜ್ಜಿ ಜೊತೆ ಕಾಂಬಿನೇಷನ್ಗೆ. ಇಲ್ಲಿ ಬಂದಿದೆ ಕಟ್ ಮಿರ್ಚಿ. ಪಂಜಾಬಿಂದ ಬಂದಿದೆ ನೋಡಿ. ಬೆಸ್ಟ್ ಕಟ್ ಮಿರ್ಚಿ. ಹೇಗಿದೆ? ಇವಾಗ ನಾನು ಕಟ್ ಮಿರ್ಚಿ ತಿಂತದ್ದು. ಮಿಕ್ಸ್ ವೆಜ್ ಪದಾರ್ಥ ನೋಡೋಣ ಹೇಗಿದೆ ಅಂತ ತಿಂದು. ಅಲ್ಲಿ ಇತ್ತು. ಇವಾಗ ಇಲ್ಲಿ ಬಂದಿರೋದು ಪನ್ನೀರ್ ಪರಾಟ, ಅಲ್ಲಿರೋದು ಆಲೂ ಪರಾಟ. ಹೇಗಿದೆ? ಭಾಳ ಚೆನ್ನಾಗಿದೆ. ಹೇಗಿದೆ? ತುಂಬ ಚೆನ್ನಾಗಿರೋದು. ಒಳಗಡೆ ಕೋವಾ ಹಾಕಿ ಮಾಡಿದ್ದಾರೆ. ಸೀರಿಯಸ್ಲಿ ನಿಮಗೆ ತೋರ್ಸಕ್ಕೆ ಹೋಗಿ ಕೆಳಗಡೆ ಚಲ್ಕೊಂಡೆ.
ಬಟ್ ತುಂಬ ಚೆನ್ನಾಗಿದೆ. ಏನಂದ್ರೆ ಅಲ್ಲಿ ಹೋದ್ರೆ ಎಷ್ಟು ಚೆನ್ನಾಗಿರೋದು ಗಂಟೆಯಾಗಿತ್ತು. ಇವಾಗ ನಾವು ಬಂದ ತಕ್ಷಣ ಫುಲ್ ಹೋಟೆಲ್ ಫುಲ್ ಆಗಿಬಿಟ್ಟಿದೆ, ಹೌಸ್ಫುಲ್ ಆಗಿಬಿಟ್ಟಿದೆ. ಸೊ ಜಾಸ್ತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನೊಂದು ಆರ್ಡರ್ ಮಾಡ್ತಿದ್ದೀವಿ ನಾವು. ತುಂಬ ದಿವಸ ಆದಮೇಲೆ ಬರ್ತಿರೋದು ಇಲ್ಲಿಗೆ. ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಮೊದಲು ಹೇಗಿತ್ತು ಆ ಥರ ಇಲ್ಲ ಇವಾಗ. ಆ್ಯಂಡ್ ಎಲ್ಲ ಥರದ್ದು ಸ್ಕೂಲ್ ಮಕ್ಕಳು, ಡಿಫ್ರೆಂಟ್ ರಿಲಿಷನ್ಸ್ ಎಲ್ಲ ಬರ್ತದೆ ಇದರಲ್ಲಿ. ಸೊ ನಮಗೆ ಇವಾಗ ಒಳಗಡೆ ಎಂಟ್ರಿ ಸಿಕ್ತು. ಇದು ತುಂಬ ವೇಟ್ ಮಾಡಿ ತೊಗೊಂಡ್ವಿ ನಾವು. ಮೊದಲೆಲ್ಲ ಹೆಂಗೆ ಅಂದರೆ ಆರಾಮಾಗಿ ಸಿಗ್ತಿತ್ತಲ್ಲ. ಬಟ್ ಇವಾಗ ಹೋಗೋಣ ಬನ್ನಿ. ಇಲ್ಲಿ ಒಂದು ನೀರು ಬರುತ್ತೆ, ಪವಿತ್ರವಾದ ನೀರು. ಅದಕ್ಕೋಸ್ಕರ ಇಲ್ಲಿ ಕಾಯಿನ್ ಹಾಕೋಕ್ಕೆ ಬರ್ತದೆ ಇದು. ನೋಡಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಹೊರಗಡೆ ಅದು ಈ ಥರ ಇದೆ ನೋಡಿ. ಅಲ್ಲಿಂದ ಎಕ್ಸಿಟ್ ಆಗೋದು, ಸ್ವೀಟ್ ಕೊಡ್ತಾರೆ. ಸೊ ಈ ಥರದ್ದು ಎಲ್ಲ ಸರೌಂಡಿಂಗ್ ಎಲ್ಲ ಕಡೆ ತಿಂಡಿ ಊಟ ಕೊಡ್ತಾರೆ. ಎಲ್ಲ ವಸತಿಗಳು ಸ್ಟೇ ಆಗ್ಬೋದು. ಈ ಥರ ಇರೋದು ನೋಡಿ. ನಾವು ಆ್ಯಕ್ಚುಲಿ ಹೋಗಿರಲಿಲ್ಲ ಅಲ್ಲಿ ನೀರು ಹತ್ರ ಕೆಳಗಡೆ. ಅದಕ್ಕೆ ನಮ್ಮ ಅಮ್ಮಗೆ ಸಮಾಧಾನ ಆಗಿಲ್ಲ. ಹಾಗಾಗಿ ಕೆಳಗಡೆ ಹೋಗಿ ಅಲ್ಲಿ ನೀರು ಟಚ್ ಮಾಡಿ ಬರ್ತಾರೆ. ಸೀರಿಯಸ್ಲಿ ಮಮ್ಮಿ ಅಲ್ಲಿಂದ ನೀರು ತುಂಬ್ಕೊಂಡು ಬರ್ತದೆ. ಜೆಸ್ಸಿ ಸ್ಮೈಲ್ ಸ್ಮೈಲ್ ಜೆಸ್ಸಿ ಸ್ಮೈಲ್ ಸ್ಮೈಲ್ ಮಾಡಮ್ಮ. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್ ಬೇಡದು ಮನ್ಸಲ್ಲ ಸೆಕೆಂಡ್ ಕೊಡ್ತಿರೋದು. ಮುಖ ಊಟ ಮಾಡಿಲ್ಲ, ಮುಖ ಊಟ ಮಾಡಿಲ್ಲ. ಸೊ ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪೇಜ್ ಬಂದುಬಿಟ್ಟು ಬರೀದ್ ಶಾಹಿ ಗಾರ್ಡನ್. ಇದು ನಮ್ಮ ಒನ್ ಟೈಮಲ್ಲಿ ಸ್ಕೂಲ್ ಡೇಸ್ ಚೈಲ್ಡ್ಹುಡ್ ಡೇಸಲ್ಲಿ ನಮ್ಮ ಗೋ ಟು ಗಾರ್ಡನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹೋಗೋಣ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಸನ್ಸೆಟ್ ಆಗ್ತದೆ. ನನಗೆ ಬೇರೆ ಕಡೆ ಚೆನ್ನಾಗಿರೋ ಜಾಗದಲ್ಲಿ ಹೋಗಿ ನೋಡಬೇಕು. ಬಟ್ ಇಲ್ಲಿ ಇವು ಪೈನಾಪಲ್ ತೊಗೊಳೋದ್ರಲ್ಲಿ ಬ್ಯುಸಿ ಇದ್ದಾವೆ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಟಿಕೆಟ್ ಕೂಡ ತೊಗೋಬೇಕಾಗತ್ತೆ. ಮಕ್ಕಳು ಬರ್ತದೆ ಇವಾಗ ಅವ್ರ ಟ್ರಿಪ್ ಮುಗಿಸ್ಕೊಂಡು. ಸೊ ಇಲ್ಲಿನ ಟಿಕೆಟ್ 3 ಜನಕ್ಕೆ ಆಗಿರೋದು 36 ರೂಪೀಸ್ ಓನ್ಲಿ. ಇವಾಗ ನಾವು ಒಳಗಡೆ ಹೋಗೋಣ ಬನ್ನಿ. This is like iconic in this garden. ಈ ಹಳೆ ಕಾಲದ್ದು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇಲ್ಲದು ನೋಡೋದ್ರಲ್ಲಿ ಬ್ಯುಸಿ ಹಿಸ್ಟ್ರಿ ಹಿಂಗೆ ಏನು ಕತೆ ಅಂತ. ವೆರಿ ನೈಸ್, ಲವ್ಲಿ. ಸ್ಕೂಲ್ ಟೈಮಲ್ಲಿ ನಮ್ಮ ಅಡ್ಡ ಇತ್ತು. ಬಟ್ ಐ ಡೋಂಟ್ ರಿಮೆಂಬರ್ ದಿ ಪರ್ಸನ್ ನೇಮ್ ಹೂ ಯೂಸ್ ಟು ಸರ್ವ್ ಅಸ್. ಸೊ ಇವಾಗ ಬಂದದ್ದು ತಿನ್ನಕ್ಕೆ ಪಾನಿಪುರಿ. ಅಲ್ಲಿ ಅನಾನಸ್ ತಗೊಂಡಿದ್ದೀನಿ. ಅನಾನಸ್ ಕೊಟ್ಟಿರ್ತಾಬೇಕಲ್ಲ ಅಲ್ಲೇ ತಿನ್ನೋದು. ಚಿಕ್ಕ ಹುಡುಗ ಏನೋ ಕೆಲಸ ಮಾಡಿ. ಹೇಗಿದೆ ಹೇಗಿದೆ ಪುರಿ? ತುಂಬ ದಿವಸ ಆದಮೇಲೆ ಪಾನಿಪುರಿ ತಿಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾವು ತಿಂದಿರೋದು ಶಿವನಗರದಲ್ಲಿ. ಸೊ ಒಂದು ಟೈಮಲ್ಲಿ ನಾನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂಬಿಕಾ ಇಬ್ಬರು ತಿಂತಿದ್ವಿ.
ಅದೇ ಸ್ಪಾಟಲ್ಲಿ ಬಂದ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಜೊತೆ ತಿಂದಿರೋದು. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಾವು ಹೋಗ್ತಾ ಇರೋದು ಜ್ಯೂಸ್ ಕುಡಿಯೋಕ್ಕೆ. ಒಂಥರ ₹150 ₹150 ಬ್ಯಾಂಗ್ಳೂರ್ ರೇಟೇ ಅಲ್ಲಿ. ಹೌದಾ? ವಾವ್, ಏನು ಚೆನ್ನಾಗಿದೆ. ಆ ರೋಡಲ್ಲಿ ಅಲ್ಲಿ ನಾವು ಪಾನಿಪುರಿ ತಿಂತಿರೋದು. ಸೊ ಇವಾಗ ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಹೋಗ್ತಾ ಇದೀವಿ. ದಿಸ್ ಜ್ಯೂಸ್ ಸೆಂಟರ್ ನೇಮ್ ಇಟ್ ಸೆಲ್ಫ್ ಇಸ್ ಅ ಜ್ಯೂಸ್ ಕಾರ್ನರ್ ಅದು. ಸೊ ಇಲ್ಲಿನ ರೇಟ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ಎಷ್ಟಿರುತ್ತೆ ಅಷ್ಟೇ ಅಂತೆ. ಸೊ ಹೋಗಿ ನನಗೆ ಅವಕಾಡೋ ಜ್ಯೂಸ್ ಕುಡಿಬೇಕು. ಹೋಗೋಣ, ಬನ್ನಿ ನೋಡೋಣ. ಬಂದುಬಿಟ್ಟು ಅವಕಾಡೋ ಜ್ಯೂಸ್ ಮಿಲ್ಕ್ ಶೇಕ್ ಅಂತೆ. ಇದರಿಂದ ಡ್ರೈ ಫ್ರೂಟ್ಸ್ ಟಾಪಿಂಗ್ಸ್ ಬೇರೆ ಇದೆ. ಯಮ್ ಹೇಗಿದೆ? ನಮ್ಮ ಮಮ್ಮಿ ಆಲ್ರೆಡಿ ಖಾಲಿ ಮಾಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಮ ಮಮ್ಮಿ ಇವತ್ತಿಗೆ ಖುಷಿನಾಗಿದ್ದಿ? ಯಾಕ? ಗಾಡ್. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ಡೇ ಇನ್ ಬೀದರ್. ಇವಾಗ ವಾಪಸ್ ಮನೆಗೆ ಹೋಗ್ತೀವಿ. ಸೊ ಎಲ್ಲ ಆದಮೇಲೆ ನಾವು ಸ್ವಲ್ಪ ಫ್ರೂಟ್ಸ್ ತಗೊಂಡು ಇವಾಗ ಹೋಗ್ತಾ ಇರೋದು ಮನೆಗೆ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದಿಸ್ ವ್ಲಾಗ್ ಗೈಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಒಂಚೂರಾದರೂ ಇಷ್ಟ ಆಗಿದೆ ಅಂತ ಬಯಸ್ತಾ ಇರೋದು. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.